2001ರಲ್ಲಿ ಆಸಿಡ್ ದಾಳಿಗೆ ಗುರಿಯಾಗಿದ್ದರು ಚೆನ್ನಮ್ಮ ಅವರು. 2 ಸರ್ತಿ ಸಾವು ಗೆದ್ದಿದ್ರು. ದೇವೇಗೌಡರ ತಮ್ಮನ ಮಗನಿಂದಲೇ ಆಸಿಡ್ ದಾಳಿಯಾಗಿತ್ತು, ಯಾವುದೋ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಚೆನ್ನಮ್ಮನವರ ಮುಖಕ್ಕೆ ಆಸಿಡ್ ಬಿದ್ದರೂ ಕೂಡ ಅವರು ಪಾರಾಗಿದ್ದರು. ಇನ್ನು 2021ರಲ್ಲಿ ಕೊರೋನಾಕ್ಕೂ ಒಳಗಾಗಿದ್ದರು ಚೆನ್ನಮ್ಮ ಅವರು. 2 ಸರ್ತಿ ಕೊರೋನಾ ಆಗಿತ್ತು ಅವರಿಗೆ ಕಂಟಿನ್ಯೂಸ್ ಆಗಿ. 2 ಬಾರಿನೂ ಕೂಡ ಸಾವನ್ನು ಗೆದ್ದಿದ್ರು. ಸೊ ಹಾಗಾಗಿ 2 ಬಾರಿ ಸಾವನ್ನು ಗೆದ್ದಿದ್ರು. ಬಟ್ ಈ ಸಾರ್ತಿ ಅದೇ ರೀತಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ನೆನ್ನೆ ಕುಮಾರಸ್ವಾಮಿಯವರು ಅದೇ ಮಾತನ್ನು ಆಡ್ತಾ ಇದ್ದರು. ಸೊ ಹಾಗಾಗಿ ಅದು ಆಗಲಿಲ್ಲ ಈ ಸಾರ್ತಿ. ತಾಯಿಯನ್ನು ಕುಮಾರಸ್ವಾಮಿ ಅವರು ಕಳ್ಕೊಂಡಿದ್ದಾರೆ, ದೇವೇಗೌಡರ ಪತ್ನಿಯನ್ನು ಕಳ್ಕೊಂಡಿದ್ದಾರೆ. 2ನೇ ಅಲೆ ಬಂತಲ್ಲ ಕೊರೋನಾದು, ಆ ಸಂದರ್ಭದಲ್ಲಿ ಕೋವಿಡ್ಗೂ ಕೂಡ ತುತ್ತಾಗಿದ್ದರು ಚೆನ್ನಮ್ಮನವರು. ಆಗಲೂ ಅವರು ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗಿಬಿಟ್ಟಿದ್ರು 2 ಬಾರಿ. ಈಗ ಡಾಕ್ಟರ್ ಮಂಜುನಾಥ್ ಅವರು, ಚೆನ್ನಮ್ಮನವರ ಅಳಿಯ, ಅವ್ರು ಆಗಮಿಸಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಸ್ವಂತ ಅವರ ಮಗಳನ್ನು ಕೊಟ್ಟಿರ್ತಕ್ಕಂಥದ್ದು.